ಐತಿಹಾಸಿಕ ಕಥೆ ವೀರ ಕಿತ್ತೂರಿನ ಸಿಂಹ. ಬಹಳ ವರ್ಷಗಳ ಹಿಂದೆ ಕರ್ನಾಟಕದ ಒಂದು ಸಣ್ಣ ರಾಜ್ಯದಲ್ಲಿ ವೀರ ಕಿತ್ತೂರು ಎಂಬ ರಾಜ್ಯ ಇತ್ತು. ಆ ರಾಜ್ಯದ ರಾಜನಾಗಿದ್ದನು ವೀರಸಿಂಹ ಎಂಬ ಧೈರ್ಯಶಾಲಿ ಯೋಧ. ವೀರಸಿಂಹನು ತನ್ನ ಜನರನ್ನು ತನ್ನ ಕುಟುಂಬದಂತೆ ನೋಡಿಕೊಳ್ಳುತ್ತಿದ್ದನು. ರಾಜ್ಯದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷ ತುಂಬಿಕೊಂಡಿತ್ತು. ಒಂದು ದಿನ ಉತ್ತರದ ದಿಕ್ಕಿನಿಂದ ಶತ್ರು ಸೇನೆ ರಾಜ್ಯವನ್ನು ಕಬಳಿಸಲು ಬರುತ್ತಿದೆ ಎಂಬ ಸುದ್ದಿ ಬಂದಿತು. ಗ್ರಾಮಸ್ಥರು ಭಯದಿಂದ ನಡುಗಿದರು. ಆದರೆ ವೀರಸಿಂಹನು ಹೆದರಲಿಲ್ಲ. ನಮ್ಮ ನೆಲವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಎಂದು ತನ್ನ ಸೇನೆಯನ್ನು ಸಿದ್ಧಪಡಿಸಿದನು. ಕಾಡು, ಬೆಟ್ಟ ಮತ್ತು ನದಿಗಳ ಮಧ್ಯೆ ಭಾರೀ ಯುದ್ಧ ನಡೆಯಿತು. ವೀರಸಿಂಹನು ತನ್ನ ಧೈರ್ಯ ಮತ್ತು ಬುದ್ಧಿಯಿಂದ ಶತ್ರುಗಳನ್ನು ಸೋಲಿಸಿದನು. ಕೊನೆಯಲ್ಲಿ ಶತ್ರು ಸೇನೆ ಓಡಿ ಹೋಯಿತು. ಜನರು ವೀರಸಿಂಹನನ್ನು ಕಿತ್ತೂರಿನ ಸಿಂಹ ಎಂದು ಕರೆಯಲು ಪ್ರಾರಂಭಿಸಿದರು. ಆ ದಿನದಿಂದ ಶತ್ರು ಸೇನೆ ಓಡಿ ಹೋದ ನಂತರ ಕಿತ್ತೂರಿನ ಜನರು ಸಂತೋಷದಿಂದ ಹಬ್ಬ ಆಚರಿಸಿದರು. ಎಲ್ಲೆಡೆ ದೀಪಗಳು ಹೊತ್ತಿ ಉರಿದವು. ಗ್ರಾಮಸ್ಥರು ರಾಜಮನೆತನದ ಮುಂದೆ ಸೇರಿ ವೀರಸಿಂಹನಿಗೆ ಜಯಘೋಷ ಹಾಕಿದರು. ಜಯ ವೀರಸಿಂಹ, ಜಯ ಕಿತ್ತೂರಿನ ಸಿಂಹ ಎಂದು ಜನರ ಕೂಗು ಆಕಾಶವನ್ನು ಮುಟ್ಟಿತು. ಆದರೆ ವೀರಸಿಂಹನು ಅಹಂಕಾರ ಮಾಡಲಿಲ್ಲ. ಈ ಜಯ ನನ್ನದ್ದಲ್ಲ, ನಮ್ಮ ಎಲ್ಲರದ್ದಾಗಿದೆ. ನಮ್ಮ ನೆಲವನ್ನು ರಕ್ಷಿಸಿದವರು ನಮ್ಮ ಧೈರ್ಯ ಮತ್ತು ಏಕತೆ ಎಂದು ಅವನು ಹೇಳಿದನು. ಕೆಲವು ತಿಂಗಳುಗಳ ನಂತರ ರಾಜ್ಯದಲ್ಲಿ ಮತ್ತೆ ಶಾಂತಿ ನೆಲೆಸಿತು. ರೈತರು ಹೊಲಗಳಲ್ಲಿ ಕೆಲಸ ಮಾಡತೊಡಗಿದರು. ಮಕ್ಕಳು ಆಟ ಆಡಿದರು. ವ್ಯಾಪಾರಿಗಳು ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡತೊಡಗಿದರು. ಆದರೆ ಒಂದು ರಾತ್ರಿ ವೀರಸಿಂಹನಿಗೆ ಒಂದು ಸುದ್ದಿ ಬಂದಿತು. ದೂರದ ಪರ್ವತಗಳ ಹಿಂದೆ ಮತ್ತೆ ಕೆಲವು ದ್ರೋಹಿಗಳು ಗುಪ್ತವಾಗಿ ಸೇನೆ ಸೇರಿಸುತ್ತಿದ್ದಾರೆ ಎಂಬುದು ಅವನಿಗೆ ತಿಳಿಯಿತು. ವೀರಸಿಂಹನು ತಕ್ಷಣ ತನ್ನ ನಂಬಿಗಸ್ತ ಯೋಧರನ್ನು ಕರೆದು ಹೇಳಿದನು, ನಮ್ಮ ರಾಜ್ಯದ ಶಾಂತಿಯನ್ನು ಮತ್ತೆ. ಮಳೆಗಾಳಿ ನಡುವೆ ಅವರು ಮುಂದೆ ಸಾಗಿದರು. ಅಲ್ಲಿ ಅವರು ದ್ರೋಹಿಗಳ ಗುಪ್ತ ಶಿಬಿರವನ್ನು ಕಂಡರು. ವೀರಸಿಂಹನು ಚತುರ ಯುದ್ಧತಂತ್ರವನ್ನು ಬಳಸಿ ರಾತ್ರಿ ಸಮಯದಲ್ಲಿ ಶತ್ರುಗಳ ಮೇಲೆ ದಾಳಿ ಮಾಡಿದನು. ಆಕಸ್ಮಿಕ ದಾಳಿಯಿಂದ ಶತ್ರುಗಳು ಬೆಚ್ಚಿಬಿದ್ದರು. ಸ್ವಲ್ಪ ಸಮಯದಲ್ಲೇ ಯುದ್ಧ ಮುಗಿಯಿತು.